ಭರತವಾಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಹೇಗೆ ನಾವು ಕನಸುಗಳನ್ನು ಕಾಣ್ತೀವಿ ನಿಜ, ಆದರೆ ಕನಸುಗಳ ಸಾಕಾರದಲ್ಲಿ ಎಲ್ಲ ಒಂದು ಕಡೆಗೆ ಎಡವುತ್ತೀವಿ. ಅದನ್ನು ನನಸು ಮಾಡ್ಕೊಳ್ಳೋದ್ರಲ್ಲಿ ನಾವು ಸೋತು ಬಿಡ್ತೀವಿ. ಹಾಗಾಗಬಾರ್ದು. ಏನು ಕನಸನ್ನು ಕಾಣಬೇಕು, ಎಷ್ಟರ ಮಟ್ಟಿಗೆ ಕಾಣಬೇಕು, ಜೊತೆಗೆ ಆ ಸಾಧನೆಗೆ ಛಲ ಬಿಡದ ತ್ರಿವಿಕ್ರಮನ ಹಾಗೆ ಯಾವ ರೀತಿ ಹೆಜ್ಜೆ ಇಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಭರಚಂದ್ರ ಮಾತಾಡ್ತಾ ಇದ್ರು. ತಾವು ಹೇಳಿದ್ರಿ ಡಾಕ್ಟರ್, ತಾವು ಮುಂದುವರಿಸಿ. ಈಗ ಮುಂದಿನ ಒಂದು ಗುರಿ ಆಧ್ಯಾತ್ಮಿಕ ಗುರಿ ಇರಬಹುದು. ಬಹಳ ಜನಕ್ಕೊಂದು ತಪ್ಪು ಕಲ್ಪನೆ ಏನಿದೆ ಅಂತಂದರೆ, ಆಧ್ಯಾತ್ಮಿಕ ಗುರಿಗಳನ್ನು ನಾನು ಹುಡ್ಕೊಳ್ಳೋದು ಯಾವಾಗ ಅಂದರೆ 65ನೇ ವಯಸ್ಸಿಗೆ ಒಂದು ಕಿಡ್ನಿ ಫೇಲ್ ಆದಾಗ ಆವಾಗ ಸ್ಟಾರ್ಟು. ಯಾವುದೋ ರಾಜ ಭಗವತಿ ರಾಜಾರಾಮ್ ಅಂತ ಸ್ಟಾರ್ಟ್ ಮಾಡೋದು, ಅಲ್ಲಿವರೆಗೆ ಬೇಡ ಅಂತ. ಸಣ್ಣದ್ರಿಂದನೇ ಅದನ್ನು ರೂಢಿಸ್ಕೋಬೇಕು. ಮೆಡಿಟೇಷನ್ ಮಾಡುವಂಥದ್ದು ಮತ್ತು ದೇವರ ಮೇಲೆ ಚಿಂತನೆ ನಡೆಸುವಂಥದ್ದು ಅದೆಲ್ಲ ಮೊದಲಿಂದನೇ ನಡೀಬೇಕು. ಒಂದು ಮಾನಸಿಕ ಒಂದು ಶಾಂತಿಗೋಸ್ಕರ ಮತ್ತು ಒಂದು ಮನಸ್ಥೈರ್ಯಕ್ಕೋಸ್ಕರ. ಆಮೇಲೆ ಹೆಚ್ಚು ಹಣವನ್ನು ಉಳಿಸುವುದು ಒಂದು ಗೋಲ್ ಆಗಬೇಕು. ಮತ್ತು ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು. ನಾನು ಗಾಲ್ಫ್ ಕಲಿಬೇಕು, ಇಲ್ಲ ನಾನು ಕ್ರಿಕೆಟ್ ಕಲಿಬೇಕು, ಇಲ್ಲ ನಾನು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಇದೆಲ್ಲ ನಮ್ಮ ಜೀವನದ ಹೊಸ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳುವಂಥದ್ದು. ಸಾಲದ ಹಣದ ಮರುಪಾವತಿ ಮಾಡುವಂಥದ್ದು ಒಂದು ಗೋಲ್ ಇರ್ಬೋದು. ಆಮೇಲೆ ಆತ್ಮೀಯ ಗೆಳೆಯರನ್ನು ಸಂಪಾದಿಸುವುದು. ಬಹಳ ಜನಕ್ಕೆ ಗೆಳೆಯರೇ ಇಲ್ಲ. ಒಂದು ರಿಲೇಟಿವ್ಸ್ ಇದ್ದಾರೆ, ಇಲ್ಲ ಆಫೀಸ್ನಲ್ಲಿ ಕೆಳ ಸಬಾರ್ಡಿನೇಟ್ಸ್ ಇದ್ದಾರೆ, ಗೆಳೆಯರಿಲ್ಲ. ಸೊ ನಾನು ಈ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ 10 ಹೊಸ ಗೆಳೆಯರನ್ನು ಸಂಪಾದಿಸ್ತೇನೆ ಅನ್ನುವಂಥದ್ದು ದೊಡ್ಡ ಜೀವನದ ಗುರಿ ಆಗ್ಬೋದು. ಆಮೇಲೆ ಯಾವುದೋ ಒಂದು ಕೆಲಸವನ್ನು ಸಮರ್ಪಕವಾಗಿ ಮಾಡುವಂಥ ನಿರ್ಧಾರವನ್ನು ಕೈಗೊಳ್ಳೋದು ಅದು ಬಹಳ ಜನಕ್ಕೆ ಇರೋದಿಲ್ಲ. ಆಮೇಲೆ ಸಹೋದ್ಯೋಗಿಗಳನ್ನೇ ಒಡನಾಟ. ಆಫೀಸ್ನಲ್ಲಿ ಇರ್ತೇವೆ ನಾವು, ಆಫೀಸಲ್ಲಿ ಕೂತಾಗೆಲ್ಲ ಮನೆ ಯೋಚನೆ, ಮನೇಲಿ ಕೂತಾಗೆಲ್ಲ ಆಫೀಸ್ ಯೋಚನೆ. ಅದರಿಂದ ಏನಾಗ್ತದೆ ಅಂತಂದರೆ ನಾವು ಏನು ಒಬ್ಬರ ಹತ್ರ ಒಡನಾಟ ಇಲ್ಲ, ಒಂದು ಮಾತುಕತೆ ಇಲ್ಲ, ಅವ್ರ ಜೀವನದ ಬಗ್ಗೆ ಏನೂ ಗೊತ್ತೇ ಇಲ್ಲ. ಆಮೇಲೆ ಸಿಗರೇಟ್ ಬಿಡುವುದು, ಮದ್ಯಪಾನವನ್ನು ತ್ಯಜಿಸೋದು ಒಂದು ಜೀವನದ ದೊಡ್ಡ ಗುರಿ ಆಗಬಹುದು. ಆಮೇಲೆ ಹಿತವಾದ ವ್ಯಾಯಾಮ. ನೋಡಿ, ಯಾವ್ರ ಹತ್ರನೇ ಕೇಳಿ, ಸರ್ ನಾಳೆ ಬೆಳಿಗ್ಗೆಯಿಂದ ಎಕ್ಸಸೈಸ್ ಮಾಡ್ತೇನೆ ಸರ್, ನಾಳೆ ಬೆಳಿಗ್ಗೆ ಸ್ವಲ್ಪ ಜ್ವರ ಸರ್, ನಾಡ್ದು ಬೆಳಿಗ್ಗೆ ಸರ್, ನಾಡ್ದು ಬೆಳಿಗ್ಗೆ ಇವತ್ತು ವೆದರ್ ತುಂಬ ಹೋಪ್ಲೆಸ್ ಇದೆ ಸರ್, ನಾಳೆ ಬೆಳಿಗ್ಗೆ ಸರ್. ಹೀಗೆ ಕಳೆದ 20 ವರ್ಷ ನಡೀತಾ ಇದೆ ತಾನೆ ನಿಮ್ಮಲ್ಲಿ ಕೂಡ. 20 ವರ್ಷ ನಡೀತಾ ಇದೆ. ಯಾವಾಗ ಮಾಡ್ತೀವಿ ಗೊತ್ತಾ ವ್ಯಾಯಾಮ? 55ನೇ ವಯಸ್ಸಿನಲ್ಲಿ ಸರ್ ಇಲ್ಲೊಂದು ಹಾರ್ಟಲ್ಲಿ ಒಂದು ಸಣ್ಣದೊಂದು ಬ್ಲಾಕ್ ಬಂದಿದೆ ಅಂತ ಅಂದಾಗ, ಓ ಮೈ ಹಾರ್ಟ್ ಅಂತ ಎಕ್ಸಸೈಸ್ ಸ್ಟಾರ್ಟು. ಈ ಎಕ್ಸಸೈಸ್ ಮಾಡುವಂಥದ್ದು ಇದೆಯಲ್ಲ, ಬಹಳ ಇಂಪಾರ್ಟೆಂಟು. ಆಮೇಲೆ ನನ್ನ ಮಗಳ ಅಥವಾ ಮಗನ ಮದುವೆ ಅಥವಾ ನನ್ನ ಮದುವೆ ಆಗ್ಬೋದು. ಕುಟುಂಬದ ಸದಸ್ಯರೊಡನೆ ಆತ್ಮೀಯತೆ ಬಹಳ ಇಂಪಾರ್ಟೆಂಟು. ನಾವು ಸಮಯನ್ನೇ ಕಳೆಯೋದಿಲ್ಲ ನಮ್ಮ ಮನೆಯಲ್ಲಿ. ಮನೆಗೆ ಹೋದ ತಕ್ಷಣ ಒಂಥರ ಪ್ರೆಷರ್ ಕುಕ್ಕರ್ ಥರ ಕೂತಿರ್ತೀವಿ. ನಾನು ಮತ್ತೊಂದು ಪ್ರಶ್ನೆ ಕೇಳಬೇಕು. ನೀವು ಮನೆಯವ್ರ ಹತ್ರ ಮಾತಾಡಬೇಕಾದ್ರೆ ಯಾವಾಗಲೂ ನಿಮ್ಮ ಮಾತಿನ ದಾಟಿ ಸ್ವಲ್ಪ ಜೋರಾಗಿ ಇರುತ್ತೆ. ಹೆಂಗೆ ಗೊತ್ತಾಗುತ್ತೆ? ಪಕ್ಕದ ಮನೆ ಹುಡುಗ ಬಂದಾಗ ರಮೇಶ್ ತಿಂಡಿ ತಿಂದೇನಪ್ಪ ಅಂತ ಭಾಳ ಪ್ರೀತಿಲಿ ವಿಚಾರಿಸ್ತೇವೆ. ನನ್ನ ಮಗ ರೋನಿಗೆ ಹೇಳ್ತೇವೆ, ತಿಂಡಿ ತಿನ್ನ ಅಂತ ಬೈತೀವಿ ಅಲ್ವಾ? ಪಕ್ಕದ ಮನೆ ಹೆಂಡತಿ ಹತ್ರ ಮುದ್ದಾಗಿ ಮಾತಾಡ್ತೀವಿ, ನಮ್ಮ ಹೆಂಡತಿಗೆ ಅವಳು ಬೈಕೊಂಡೇ ಇರ್ತೀವಿ. ಯಾಕೆ ಹೀಗಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ಬಟ್ ಇದು ಚೆನ್ನಾಗಿದೆ. ಯಾಕೆ ಹೀಗಾಗುತ್ತೆ ಅಂತ ಮೊದಲು ಜನರು ಯೋಚನೆ ಮಾಡಬೇಕು, ಆಯ್ತಲ್ಲ? ಆಮೇಲೆ ಸಮಸ್ಯೆಗಳಿಂದ ಹೊರಬರುವಂತಹದ್ದು, ಹೊಸದೊಂದು ಉನ್ನತ ಸ್ಥಾನವನ್ನು ಪಡೆಯುವುದು. ಆಮೇಲೆ ಮಕ್ಕಳೊಡನೆ ಆತ್ಮೀಯವಾಗಿ ಆಟವಾಡುವುದು, ಬೆರೆಯುವುದು ಬಹಳ ಇಂಪಾರ್ಟೆಂಟು. ನಾನು ಭಾಳ ಜನ ನೋಡಿದ್ದೇನೆ, ಆಫೀಸ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರು, ಮನೆಯಲ್ಲೂ ಮ್ಯಾನೇಜಿಂಗ್ ಡೈರೆಕ್ಟರು, ಕೋರ್ಟ್ನಲ್ಲಿ ಜಡ್ಜು, ಮನೆಯಲ್ಲೂ ಜಡ್ಜು, ಪೊಲೀಸ್ ಸ್ಟೇಷನಲ್ಲಿ ಪೊಲೀಸು, ಮನೆಯಲ್ಲೂ ಪೊಲೀಸು. ಅವಾಗ ಏನಾಗ್ತದೆ ಅಂತಂದ್ರೆ ಹಂಗಾಗಿ ಮನೆಯಲ್ಲೆಲ್ಲ ಇರೋರೆಲ್ಲ ಕಳ್ಳರಾಗ್ತಾರೆ ಮತ್ತು ಮಕ್ಕಳು ನಿಮ್ಮ ಹತ್ರ ಮಾತಾಡಕ್ಕೆ ಬರೋದೇ ಇಲ್ಲ, ಯಾವತ್ತೂ ಬರೋದಿಲ್ಲ. ಓಕೆ. ಸೊ ಡಾಕ್ಟ್ರೇ, ನಾನು ಸಮಯದ ಅಭಾವದಿಂದ ನಿಮ್ಮನ್ನ ಇಲ್ಲಿನೇ ತಡೆ ಹೊಡ್ತಾ ಇದ್ದೀನಿ ನಿಮ್ಮ ಮಾತಿನ ಹೋಗೋಕ್ಕೆ. ಅದ್ರ ಒಂದು ಮಾತ್ರ ನಿಜ ಅಂದರೆ, ವ್ಯಕ್ತಿತ್ವ ವಿಕಸನ ಅನ್ನುವಂಥದ್ದು ಹೇಳೋಕ್ಕೆ ಭಾಳ ಸುಲಭ, ಅಳವಡಿಸ್ಕೊಳ್ಳೋದು ಬಹಳನೇ ಕಷ್ಟ ಅನ್ನುವಂಥ ಮಾತನ್ನು ತಾವು ಸಾಧನೆ ನಿರಂತರವಾದಂಥ ಒಂದು ಪರಿಶ್ರಮ ಜೊತೆಗೆ ಒಂದೊಂದು ದೃಢ ನಿರ್ಧಾರ. ಸೊ ಅದು ಮಾತ್ರ ನಮ್ಮನ್ನು ಒಂದು ಸಾಧನೆ ಕಡೆಗೆ ಹೆಜ್ಜೆ ಹಾಕಿಸಬಲ್ಲದು, ನಮ್ಮ ಕನಸುಗಳನ್ನು ಮುಟ್ಲಿಕ್ಕೆ ನಮಗೆ ಸಹಾಯಕಾರಿ ಆಗಬಲ್ಲದು. ಮುಂದಿನ ಸಂಚಿಕೆಯಲ್ಲೂ ಕೂಡ ನಾವು ಇದೇ ವಿಚಾರವನ್ನು ಚರ್ಚೆ ಮಾಡೋಣ. ನಂತರ ನಾವು ಬೇರೆ ವಿಚಾರವನ್ನು ಎತ್ತಿಕೊಳ್ಳೋಣ. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ ಡಾಕ್ಟರ್ ಭರಚಂದ್ರ ಅವರೇ, ತಮಗೆ ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ಸೊ ಇಲ್ಲಿ ತನಕ ಕೆಲ ದಿನಗಳು ನಾವು ಈ ಮನೆಗಳ ಬಗ್ಗೆ ಮಾತಾಡಿದ್ವಿ, ಆಸ್ತಿ ಪಾಸ್ತಿ ಗಳಿಸೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ವ್ಯಕ್ತಿತ್ವ ವಿಕಸನವನ್ನು ಹೇಗೆ, ನಾವು ಕನಸು ಕಾಣೋದು ಹೇಗೆ, ಆ ಕನಸಿನ ಸಾಕಾರ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಾಳೆನೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಾಡಿದ್ದು ಬಹಳ ವೆರಿ ಇಂಪಾರ್ಟೆಂಟ್ ಚರ್ಚೆ ಆಗುವಂಥದ್ದು, ಅದು ನಿಮ್ಮ ಮಕ್ಕಳುಗಳನ್ನು ಬೆಳೆಸೋದು ಹೇಗೆ ಅಂತ. ಬಹಳ ಜನಗಳಿಗೆ ಏನಂದರೆ ಮನೆ ತುಂಬ ಮಕ್ಕಳುಗಳು ಇರ್ತವೆ ನಿಜ, ಆದರೆ ಮಕ್ಕಳುಗಳನ್ನು ಬೆಳೆಸೋದು ಹೇಗೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಇನ್ನು ಅವುಗಳ ಕಣ್ಣಲ್ಲಿ ಕನಸು ತುಂಬೋದಂತೂ ಬಹಳ ದೂರದ ಮಾತು. ಹೀಗಾಗಿ ಏನಂದರೆ ಮಕ್ಕಳನ್ನು ಬೆಳೆಸೋದು ಹೇಗೆ ಭಾಳ ಇಂಪಾರ್ಟೆಂಟ್ ಚರ್ಚೆ, ಅದು ನಾಳೆ ಬಿಟ್ಟು ನಾಡಿದ್ದು. ನಾಳೆ ಕೂಡ ವ್ಯಕ್ತಿತ್ವ ವಿಕಸನ ಹೇಗೆ ಅನ್ನುವಂಥದ್ದು. ಡಾಕ್ಟರ್ ಹೇಳಿದ ಒಂದು ಮಾತ್ರ ನಿಜ,
ಗೋಲ್ ಇರಬೇಕು ಅಂತಂದ್ರೆ ಏನು ಅಂದರೆ ದೊಡ್ಡ ಗೋಲ್ ಇರಬೇಕು, ಜೊತೆಗೆ ಏನಂದರೆ ಅದನ್ನು ಮುಟ್ಲಿಕ್ಕೆ ಒಂದು ದೊಡ್ಡ ಮನಸ್ಸು ಕೂಡ ಇರಬೇಕು ಅನ್ನುವಂಥದ್ದು. ದೊಡ್ಡ ಗೋಲ್ ಇಲ್ಲದೇ ಸಣ್ಣ ಪುಟ್ಟ ಗೋಲ್ಗಳನ್ನ ಇಟ್ಕೊಂಡು ಹೋದರೆ ನೀವು ಗೋಲ್ ಹೊಡೆಯೋದಿರಲಿ ಗೋಲಿ ಹೊಡೆಯೋಕ್ಕೂ ಕೂಡ ಸಾಧ್ಯ ಅಲ್ಲ ಅನ್ನುವಂಥದ್ದು ಡಾಕ್ಟರ್ ಭರಚಂದ್ರ ಅವರ ಮಾತು. ನಾಳೆನೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ, ತಪ್ಪದೆ ನೋಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.